ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಲಿಂಗ ದೀಕ್ಷೆ ಪಡೆದುಕೊಂಡು ಎಲ್ಲರೂ ಲಿಂಗವಂತರಾಗಿರಿ. ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು, ಜ್ಞಾನಪೀಠ ಕಾಶಿ. ಯಮಕನಮಡಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ಬಂದು ನಾವು ಎಲ್ಲರೂ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಲಿಂಗವಂತರಾಗಬೇಕು ಎಂದು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಜಗದ್ಗುರು ಹೇಳಿದರು. ಅವರು ಇತ್ತೀಚೆಗೆ ಶಿವಭಕ್ತರಾದ ರವಿ ಹಂಜಿ ಅವರ ಮನೆಗೆ ಲಿಂಗ ಪೂಜಾ ಸಮಾರಂಭಕ್ಕೆ ಆಗಮಿಸಿ ಮಾತನಾಡಿದರು. ವೀರಶೈವರಾದವರು ನಾವು ಪ್ರತಿನಿತ್ಯವೂ ಲಿಂಗ ಪೂಜೆ ಮಾಡಿಕೊಳ್ಳಬೇಕು, ಅದರ ಜೊತೆಗೆ ಜಪ ಇತ್ಯಾದಿಗಳನ್ನು ಮಾಡುತ್ತಿರಬೇಕು. ಹಿಂದೂ ಸಂಪ್ರದಾಯದಂತೆ ನಾವು ಲಿಂಗವಂತರಾಗಿ ಹಿಂದೂಗಳಾಗಿ ಹಿಂದೂ ಧರ್ಮವನ್ನು ರಕ್ಷಿಸಬೇಕಾಗಿದೆ. ಇಂದಿನ ದಿನಮಾನಗಳಲ್ಲಿ ಹೆಣ್ಣು ಮಕ್ಕಳು ಕುಂಕುಮ ಮಾದರಿಸುವುದನ್ನು, ಹಸಿರು ಬಳೆಗಳನ್ನು, ಹಸಿರು ಕುಬ್ಬಸವನ್ನು, ಹಸಿರು ಸೀರೆಗಳನ್ನು, ಉಡುಪುಗಳನ್ನು ಹೊರತುಪಡಿಸಿ ಆಧುನಿಕ ಯುಗದ ಸಂಪ್ರದಾಯದಂತೆ ನಡೆದುಕೊಳ್ಳುತ್ತಿದ್ದಾರೆ. ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಕೊರಳಲ್ಲಿ ಮಂಗಳಸೂತ್ರದ ಜೊತೆಗೆ ಲಿಂಗ ಧರಿಸುವುದಾಗಿರಬೇಕು. ಪ್ರತಿನಿತ್ಯವೂ ಲಿಂಗ ಪೂಜೆಯನ್ನು ಮಾಡಿಕೊಂಡು ತಮ್ಮ ಮಕ್ಕಳಿಗೂ ಸಹಿತ ಸಂಸ್ಕಾರ ಕಲಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹುಕ್ಕೇರಿ ಕ್ಯಾರಗುಡ್ಡದ ಪೂಜ್ಯರಾದ ಅಭಿನಯ ಮಂಜುನಾಥ್ ಮಹಾಸ್ವಾಮಿಗಳು ಸನಾತನ ಹಿಂದೂ ಧರ್ಮ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಂತರ ಹಂಜಿ ಪರಿವಾರದವರು ಶ್ರೀಗಳನ್ನು ಸನ್ಮಾನಿಸಿ ಗೌರವಿಸಿದರು. ಮುಂಬರುವ ದಿನಗಳಲ್ಲಿ ಸದರಿ ಗ್ರಾಮದಲ್ಲಿ ಸಾಮೂಹಿಕ ಲಿಂಗ ದೀಕ್ಷೆ ಸಮಾರಂಭವನ್ನು ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಗುವುದೆಂದು ಹೇಳಿದರು. ತೇಜ್ ಪ್ರಭು ನ್ಯೂಸ್, ಯಮಕನಮರಡಿ. ನಾಳೆ ಹೋಗೋದ್ರಲ್ಲಿ ಗುದ್ದಾಡ್ಕೊ ಇಲ್ಲೇ ಮಾಡ वाराणसी